ಕಂಗ್ರ್ಯಾಚುಲೇಷನ್ಸ್ ಟು ಟೀಮ್ ಇಂಡಿಯಾ. ಭಾರತದ ಎಲ್ಲ ಪ್ಲೇಯರ್ಸ್ಗೂ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಬೇಕು ಗುರು. ಯಾಕಂದರೆ ಭಾರತ ಫೈನಲ್ಗೆ ಕಾಲಿಟ್ಟಾಯಿತು. 2024 ICC T20 ವರ್ಲ್ಡ್ ಕಪ್ನಲ್ಲಿ ಭಾರತ ಫೈನಲ್ಗೆ ಹೆಜ್ಜೆ ಇಟ್ಟಿದೆ. ಅದು ಯಾರ ವಿರುದ್ಧ? ಬಲಿಷ್ಠ ಇಂಗ್ಲೆಂಡ್ ಟೀಮ್. ಲಾಸ್ಟ್ T20 ವರ್ಲ್ಡ್ ಕಪ್ನಲ್ಲಿ ನಮ್ಮ ಸೆಮಿಫೈನಲ್ನಿಂದ ಹೀನಾಯವಾಗಿ ಸೋಲಿಸಿ ನಮ್ಮನ್ನು ಹೊರಗಡೆ ಹಾಕಿದ್ದಂಥ ಟೀಮ್ ಮೇಲೆ ಭರ್ಜರಿಯಾಗಿ ಗೆಲುವು ದಾಖಲಿಸಿರೋದು. ಅದು 68 ರನ್ಗಳ ಮಾರ್ಜಿನಿಂದ ಗೆದ್ದು ಫೈನಲ್ಗೆ ಎಂಟ್ರಿ ಕೊಟ್ಟಿರೋದು ಭಾರತ ತಂಡ. ಒಳ್ಳೆ ವಿಕ್ಟ್ರಿ, ಡಾಮಿನೇಟಿಂಗ್ ವಿಕ್ಟ್ರಿನೇ ಬಂದಿರೋದು ಇಂಗ್ಲೆಂಡ್ ವಿರುದ್ಧ. ಫಸ್ಟಿಂದ ಬರೋದಾದರೆ ಟಾಸ್ ಗೆದ್ದಿದ್ದು ಇಂಗ್ಲೆಂಡು. ಅವ್ರು ತೊಗೊಂಡಿದ್ದು ಮೊದಲು ಫೀಲ್ಡಿಂಗ್ ಮಾಡ್ತೀವಿ ಅಂತ. ಇದೇ ಎಕ್ಸ್ಪೆಕ್ಟೆಡೇ, ಯಾಕಂದರೆ ಇಲ್ಲಿ ಚೇಸ್ ಮಾಡೋರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅಂತ ಗೊತ್ತಿದ್ರೂ ಫೀಲ್ಡಿಂಗ್ನ ತೊಗೊಂಡಿರೋದು. ಅವರು ಧೈರ್ಯನ ಮೆಚ್ಚಬೇಕಾಗಿದೆ. ಫಸ್ಟ್ ಬ್ಯಾಟಿಂಗಿಗೆ ಬಂದ ಟೀಮ್ ಇಂಡಿಯಾ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಇಲ್ಲಿ ಫೇಲ್ ಆಗಿದ್ದಾರೆ. ಅವರು ಕ್ರಿಕೆಟ್ ಜರ್ನಿನ ಶುರು ಮಾಡಿದಾಗಿಂದ ICC ಈವೆಂಟ್ ಅಂತ ಬಂದಾಗ ಈ ರೇಂಜ್ಗೆ ಫೇಲ್ಯೂರ್ನ ಕಂಡಿದ್ದು ಇದೇ ಫಸ್ಟ್ ಟೈಮ್ ಅಂತ ನಾನು ನೋಡ್ತಾ ಇರೋದು. ಅವ್ರ ಹಿಂದೆ ಯಾವುದೇ ICC ಟೂರ್ನಮೆಂಟ್ನ ತೆಗೆದು ನೋಡಿದ್ರು ಅಟ್ಲೀಸ್ಟ್ 1 or 2 50s ಇದ್ದೇ ಇರೋದು. ಅವರು ಲಾಸ್ಟ್ 3 ಇಯರ್ಸಲ್ಲಿ ಫಾರ್ಮಲ್ಲಿ ಇರಲಿಲ್ಲ. ಆವಾಗ 2020 ವರ್ಲ್ಡ್ ಕಪ್ ಆಯಿತು ಅನಿಸುತ್ತೆ. ಆವಾಗಲೂ ಕೂಡ 2-3 50s ಇತ್ತು. ಫಸ್ಟ್ ಟೈಮ್ ಒಂದೇ ಒಂದು 50ನ ಕೂಡ ಗಳಿಸದೆ ಫೈನಲ್ಗೆ ಹೋಗಿದ್ದಾರೆ. ಫೈನಲ್ ಮ್ಯಾಚಲ್ಲಿ ಯಾವ ಥರ ಆಡ್ತಾರೆ ಅಂತ ಕಾದು ನೋಡಬೇಕಷ್ಟೇ. ಫೈನಲ್ ಮ್ಯಾಚಲ್ಲಾದರೂ ಒಂಚೂರು ಕಾಂಟ್ರಿಬ್ಯೂಷನ್ ಬಂದರೆ ಚೆನ್ನಾಗಿರುತ್ತೆ, ಕಪ್ ಗೆಲ್ಲೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಆದರೆ ರೋಹಿತ್ ಶರ್ಮಾ ಮಾತ್ರ ಅಬ್ಸಲ್ಯೂಟ್ಲಿ ಕ್ಯಾಪ್ಟನ್ ಸ್ನಾಕ್. ಲಾಸ್ಟ್ ಮ್ಯಾಚಲ್ಲಿ ಏನು ಬಿಟ್ಟಿದ್ರು ಆಸ್ಟ್ರೇಲಿಯಾ ವಿರುದ್ಧ, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ 39 ಬಾಲಲ್ಲಿ 57 ರನ್ನ ಗಳಿಸಿದ್ದಾರೆ. ಇದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ರನ್ಸ್. ಟೀಮಲ್ಲೇ ಇದೆ ಹೈಯೆಸ್ಟ್ ರನ್ಸ್ ಬಂದಿದ್ದು. ಇವರಿಗೆ ಸಪೋರ್ಟ್ ಕೊಟ್ಟಿದ್ದು ಯಾರು ಅಂದರೆ ಅದು ಸೂರ್ಯಕುಮಾರ್ ಯಾದವ್ ಅವರು. 36 ಬಾಲ್ಸಲ್ಲಿ 47 ರನ್ನ ಬಾರಿಸಿದ್ದು. ಅದು ರೋಹಿತ್ ಶರ್ಮಾ ಅವ್ರಿಗೆ ಸಾಥ್ ಕೊಟ್ಟು. ರಿಷಬ್ ಪಂತ್ ಕೂಡ ಇಲ್ಲಿ ಅಂಥ ಮ್ಯಾಜಿಕ್ ಏನು ಮಾಡೋಕ್ಕಾಗಲಿಲ್ಲ. ಅವ್ರಿಗೂ ಕೂಡ ಬೇಗ ಔಟ್ ಆಗಿದ್ದರು. ನೆಕ್ಸ್ಟ್ ಬಂದಂಥ ಹಾರ್ದಿಕ್ ಪಾಂಡ್ಯ ಕೂಡ 170 ಸ್ಟ್ರೈಕ್ ರೇಟಲ್ಲಿ 23 ರನ್ನ ಬಾರಿಸ್ತಾರೆ. ದುಬೈ ಮುಂಚೆ ಜಡೇಜಾನ ಮೇಲೆ ಕಳಿಸಿದ್ದು ಒಳ್ಳೆಯದಾಯಿತು. ಅವರು ಆಲ್ಮೋಸ್ಟ್ 100 ಸ್ಟ್ರೈಕ್ ರೇಟಲ್ಲಿ 17 ರನ್ನ ಮಾಡ್ತಾರೆ 9 ಬಾಲಲ್ಲಿ. ಹಾರ್ದಿಕ್ ಪಾಂಡ್ಯ ಜೊತೆ ಸೇರಿಕೊಂಡು ಶಿವಮ್ ದುಬೆ ಬಂದರು. ಅವರು ಬಾಲ್ ವೇಸ್ಟ್ ಮಾಡಲಿಲ್ಲ. ಒಂದೇ ಬಾಲ್ಗೆ ಫಸ್ಟ್ ಬಾಲ್ಗೆ ಔಟ್ ಆಗಿಬಿಟ್ಟು ಹೊರಟೋದ್ರು. ಅಕ್ಷರ್ ಪಟೇಲ್ ಕೂಡ 10 ರನ್ನ ಮಾಡ್ತಾರೆ. ಟೋಟಲಿ ಟೀಮ್ ಇಂಡಿಯಾ 171 ರನ್ನ ಗಳಿಸ್ತಾರೆ. 7 ವಿಕೆಟ್ನ ಕಳ್ಕೊಂಡು 20 ಓವರಲ್ಲಿ. ಅದನ್ನು ಚೇಂಜ್ ಮಾಡೋಕ್ಕೆ ಬಂದಂಥ ಇಂಗ್ಲೆಂಡ್ ತಂಡಕ್ಕೆ ಸ್ಟಾರ್ಟಿಂಗಲ್ಲೇ ಸಿಕ್ಕಾಪಟ್ಟೆ ಆಘಾತ ಕಾದೋಗಿರುತ್ತೆ. ಅಂದರೆ 35ಕ್ಕೆ 3 ವಿಕೆಟ್ನ ಕಳ್ಕೊಂಡಿರ್ತಾರೆ ಅವರು ಆಲ್ರೆಡಿ. ಫಸ್ಟ್ ಓವರ್, ಸೆಕೆಂಡ್ ಓವರ್ ತುಂಬ ಟೈಟಾಗಿ ಹಾಕಿದ್ರು. ಥರ್ಡ್ ಓವರಲ್ಲಿ ಹರ್ಷ್ದೀಪ್ ಸಿಂಗ್ ಬೌಲಿಂಗಲ್ಲಿ 3 ಬೌಂಡ್ರಿನ ಹೊಡಿತಾರೆ ಜಾಸ್ ಬಟ್ಲರು. ಅಲ್ಲಿ ಸ್ವಲ್ಪ ಭಯ ಆಗಿತ್ತು, ಏನೋ ಮಾಡ್ತಾರೆ ಇವರು ಅಂತ. ಅದಾದಮೇಲೆ ಅಕ್ಷರ್ ಪಟೇಲ್ ಬಂದು ಫಸ್ಟ್ ಬಾಲಲ್ಲೇ ವಿಕೆಟ್ ಎತ್ತುತ್ತಾರೆ. ಅಕ್ಷರ್ ಪಟೇಲ್ಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಕೊಟ್ಟರು. ಏನು ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದರೆ ಇವತ್ತು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡಿದ್ದು ಅವರೇನೆ. ಬ್ಯಾಟಿಂಗಲ್ಲಿ 10 ರನ್ ಹೊಡೆಯೋದಲ್ದೇ ಬೌಲಿಂಗಲ್ಲೂ ಕೂಡ 3 ವಿಕೆಟ್. ಅದು ಅವ್ರು ಹಾಕಿದ್ದಂಥ ಓವರಲ್ಲಿ ಫಸ್ಟ್ 3 ಓವರಲ್ಲಿ ಫಸ್ಟ್ ಬಾಲಲ್ಲೇ ವಿಕೆಟ್ ತೆಗೆದಿರೋದು ಅವರು. ಕುಲ್ದೀಪ್ ಯಾದವ್ ಕೂಡ 3 ವಿಕೆಟ್ನ ತೆಗೆದ್ರು. ಜಸ್ಪ್ರೀತ್ ಬುಮ್ರಾ 2 ವಿಕೆಟ್ ತೆಗೆದ್ರು. ಇನ್ನೂ 2 ವಿಕೆಟು ಅದು ರನ್ಔಟು. ಒಂದು ಸೂರ್ಯಕುಮಾರ್ ಯಾದವ್, ಒಂದು ಕುಲ್ದೀಪ್ ಯಾದವ್ ಮಾಡಿರೋಂಥ ರನ್ಔಟು. 35ಕ್ಕೆ 3 ವಿಕೆಟ್ನ ಕಳ್ಕೊಂಡಿದ್ದಂಥವ್ರು 72ಕ್ಕೆ 7 ವಿಕೆಟ್ನ ಕಳ್ಕೊಂಡ್ರು. 103 ರನ್ ಅಷ್ಟೊತ್ತಿಗೆ 10 ವಿಕೆಟ್ನ ಕಳ್ಕೊಂಡು ಎಲ್ಲ ವಿಕೆಟ್ಗಳನ್ನ ಪತನ ಮಾಡಿಕೊಂಡು ಅವರು ಸೋಲ್ತು ಫೈನಲ್ನಿಂದ ಆಚೆ ಹೋದರು. ಅದು 2ನೇ ಬಾರಿಗೆ ICC ಇವೆಂಟ್ನಲ್ಲಿ ಫೈನಲ್ಗೆ ತಲುಪಿದ್ದಾರೆ ಟೀಮ್ ಇಂಡಿಯಾ. ಅದು ಲಾಸ್ಟ್ ODI ವರ್ಲ್ಡ್ ಕಪ್ಪಲ್ಲಿ ಫೈನಲ್ಗೆ ಹೋಗಿದ್ದರು. ಈ ಸಲಿನೂ ಕೂಡ ಫೈನಲ್ಗೆ ಹೋಗಿದ್ದಾರೆ. ಇನ್ನೇನು ಕಪ್ ಹೊಡೆಯೋದು ಒಂದೇ ಬಾಕಿ. ಈ ಸಲ ಮಾತ್ರ ಯಾರಿಗೂ ಬೇಜಾರು ಮಾಡದೇ ಇದ್ದರೆ ಸಾಕು ಟೀಮ್ ಇಂಡಿಯಾ ಪ್ಲೇಯರ್ಸು. ಅದು ನಾಳೆ ನಡೀತಾ ಇರೋದು ಸೌತ್ ಆಫ್ರಿಕಾ ವಿರುದ್ಧ. ಬೇರೆ ಟೀಮ್ಸ್ಗೆ ಕಂಪೇರ್ ಮಾಡಿಕೊಂಡ್ರೆ ಸೌತ್ ಆಫ್ರಿಕಾ ವಿರುದ್ಧ ನಮಗೆ ಜಾಸ್ತಿ ಚಾನ್ಸ್ ಇದೆ ಕಪ್ನ ಗೆಲ್ಲೋದಕ್ಕೆ. ಸೌತ್ ಆಫ್ರಿಕಾದವರು ಡಾಮಿನೇಟಿಂಗ್ ವಿಕ್ಟ್ರಿ ಅಂತ ಯಾವುದೋ ಪಡ್ಕೊಂಡು ಫೈನಲ್ಗೆ ಬರಲಿಲ್ಲ. ಅದು ಲಾಸ್ಟ್ ಸೆಮಿಫೈನಲ್ ಮ್ಯಾಚಲ್ಲೇ ಅವರು ಡಾಮಿನೇಟಿಂಗ್ ಮ್ಯಾಚ್ನ ಆಡಿದ್ದು ಬಿಟ್ಟರೆ ಬೇರೆ ಯಾವ ಮ್ಯಾಚಲ್ಲೂ ಕೂಡ ಅವರು ಡಾಮಿನೇಟಿಂಗ್ ವಿಕ್ಟ್ರಿನ ಪಡ್ಕೊಂಡಿರಲಿಲ್ಲ. ಆದರೆ ಟೀಮ್ ಇಂಡಿಯಾ ಪ್ರತಿ ಮ್ಯಾಚಲ್ಲೂ ಒಂದೊಂದು ಡಾಮಿನೇಟಿಂಗ್ ವಿಕ್ಟ್ರಿನ ಮಾಡ್ತಾ ಬಂದಿದ್ದಾರೆ, ಎಕ್ಸೆಪ್ಟ್ ಪಾಕಿಸ್ತಾನ ಒಂದು ಮ್ಯಾಚ್ ಬಿಟ್ಟರೆ. ಹಾಗಾಗಿ ಟೀಮ್ ಇಂಡಿಯಾಗೆ ತುಂಬಾ ಜಾಸ್ತಿ ಚಾನ್ಸ್ ಇದೆ ಈ ಸಲ ಕಪ್ ಹೊಡೆಯೋದಕ್ಕೆ. ತುಂಬ ಈಸಿ ಚಾನ್ಸ್ ಕೂಡ ಅಂತ ಹೇಳ್ಬೋದು. ಈ ಸಲ ಟೀಮ್ ಇಂಡಿಯಾ